ರೇಣುಕಾಚಾರ್ಯ ಜಯಂತಿ ಧರ್ಮದಿಂದ ವಿಶ್ವಕ್ಕೆ ಶಾಂತಿ. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ. ಗಂಗಾವತಿ ತಾಲೂಕು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶಗಳನ್ನು ಜಗದ್ಗುರು ರೇಣುಕಾಚಾರ್ಯರು ಜಗತ್ತಿಗೆ ಸಾರಿದ್ದಾರೆ ಎಂದು ನಿಕಟಪೂರ್ವ ಶಾಸಕ ಪರಣ್ಣ ಮುನವಳ್ಳಿ ಅಭಿಪ್ರಾಯಪಟ್ಟರು. ನಗರದಲ್ಲಿ ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಮಹೇಶ್ವರ ಜಂಗಮ ಸಂಘ ಹಿರೇಜಂತಕಲ್ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಂದೇಶದ ಮೂಲಕ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಬಯಸಿದ್ದರು. ವಿಶ್ವ ಕಂಡ ಮೇರು ವ್ಯಕ್ತಿತ್ವದ ದಾರ್ಶನಿಕರು. ಇಂಥ ಮಹನೀಯರು ಸದಾ ಸ್ಮರಣೀಯರು ಹಾಗೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆ, ರೈತಗೀತೆ ಪ್ರಾರಂಭ ಮಾಡುತ್ತಾರೆ. ಅದರ ಜೊತೆಗೆ ಧರ್ಮಕ್ಕೆ ಜಯವಾಗಲಿ ಎಂಬ ಭಕ್ತಿಗೀತೆ ಆಡಬೇಕು ಮತ್ತು ಸಮಯ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಆದಷ್ಟು ಬೇಗನೆ ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನದ ಸಮುದಾಯ ಭವನವನ್ನು ಕಟ್ಟಿಸಬೇಕು. ಅದಕ್ಕೆ ನಮ್ಮಿಂದ ನಿಮಗೆ ಯಾವಾಗಲೂ ಸಹಾಯ ಹಸ್ತ ಮತ್ತು ಸಹಕಾರ ಇರುತ್ತದೆ ಎಂದರು. ನಂತರ ಮಾತನಾಡಿದ ಮಾಜಿ ಕಾಡಾ ಅಧ್ಯಕ್ಷ BHM ತಿಪ್ಪೇರುದ್ರಸ್ವಾಮಿ, ಶಂಕರಾಚಾರ್ಯ ರಾಮಾನುಜಾಚಾರ್ಯ ರೀತಿಯಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ರೇಣುಕಾಚಾರ್ಯರು ಪ್ರತಿಪಾದಿಸಿದ್ದರು. ರೇಣುಕಾಚಾರ್ಯರು ವೀರಶೈವ ಧರ್ಮ ಸ್ಥಾಪಿಸಿದರೆ ನಂತರ ಇದನ್ನು ಬಸವಣ್ಣನವರು ಶರಣ ಸಂಸ್ಕೃತಿ ಎಂದು ಪ್ರತಿಪಾದಿಸಿದರು ಎಂದು ಹೇಳಿದರು. ಧರ್ಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಶಾಂತಿ ನೆಲೆಸಿರುತ್ತದೆ ಎಂಬ ವಿಚಾರವನ್ನು ರೇಣುಕಾಚಾರ್ಯರು ಪ್ರತಿಪಾದಿಸಿದ್ದರು. ಧರ್ಮದಿಂದಲೇ ಶಾಂತಿ ಎಂಬ ಸಂದೇಶ ಸಾರಿದ್ದಾರೆ. ಅವರ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು ಎಂದು ತಿಳಿಸಿದರು. ದಿವ್ಯ ಸಾನ್ನಿಧ್ಯ ಹೆಬ್ಬಾಳ ಷಡ್ಬ್ರಹ್ಮ 108 ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾಜಿ ನಗರಸಭೆ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, BJP ಪಕ್ಷದ ಹಿರಿಯ ಮುಖಂಡ ಮನೋಹರಗೌಡ ಹಿರೂರ್, ಸಮಾಜದ ಹಿರಿಯ ಮುಖಂಡ SB ಹಿರೇಮಠ್, ಶ್ರೀ ವೀರಮಹೇಶ್ವರ ಜಂಗಮ ಸಂಘದ ಅಧ್ಯಕ್ಷ ಸಂಗಮೇಶ್ವರ ಸ್ವಾಮಿ ಕಣ್ಣೂರು ಮಠ, ಉಪಾಧ್ಯಕ್ಷ ಹುಚ್ಚಯ್ಯ ಸ್ವಾಮಿ, ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ಕಾರ್ಯದರ್ಶಿ ಶಿವಸ್ವಾಮಿ, ಸಂಘದ ಸದಸ್ಯ ಗಂಗಾಧರ ಹಿರೇಮಠ್, ಉಮೇಶ್ ಇಲಿ, ಮಂಜುನಾಥ್ ಪತ್ರಿ, ಮಂಜುನಾಥ್ ಮಲ್ಲಯ್ಯ ಹೆಬ್ಬಾಳ್, ನಿಕಟಪೂರ್ವ ಕಾರ್ಯದರ್ಶಿ ಅಂದಯ್ಯ ಸ್ವಾಮಿ ಹಿರೇಮಠ್, ಸಂಗಯ್ಯ ಸ್ವಾಮಿ ಸಂಶಿಮಠ್. ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ, ಗದಗ್. ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕನ್ನೋ ಉದ್ದೇಶದಿಂದ ಕಳೆದ 4-5 ವರ್ಷಗಳಿಂದ ಈ ತ್ರಯಂಬಕೇಶ್ವರ ಲಿಂಗವನ್ನು ಇಂದಿನ ಪದಾಧಿಕಾರಿಗಳು ಮತ್ತು ಇವತ್ತಿನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಭಾಗಕ್ಕೆ ಇಲ್ಲಿ ದೇವಾಲಯ ಇಲ್ಲ, ಇದು SH ಸ್ಟೇಟ್ ಹೈವೇ ಆಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಹೆದ್ದಾರಿಯಲ್ಲಿ ಒಂದು ಪ್ರಶಸ್ತವಾದಂಥ ಅವಕಾಶ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ನೀ ನನಗೆ ಕೃಪೆಯಾಗುವಂತೆ ಪರಮಾತ್ಮನೊಲಿದು ಪಾದವನ್ನಿಟ್ಟಿರ್ತಕ್ಕಂಥ ತ್ರಯಂಬಕೇಶ್ವರ ಒಂದು ಕ್ಷೇತ್ರ, ಇದು ಪುಣ್ಯಕ್ಷೇತ್ರವಾಗ್ತದೆ ಅಂತಕ್ಕಂಥ ಆಚೆಯ ಮೇರೆಗೆ ಪರಮ ಪೂಜ್ಯರ ಆಶೀರ್ವಾದ ಮೇರೆಗೆ ಇವತ್ತು ಸಮಾಜ ಬಾಂಧವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮತ್ತು ಪ್ರತಿ ವರ್ಷ ರೇಣುಕಾ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಸ್ವಲ್ಪ ಪದಾಧಿಕಾರಿಗಳ ಬದಲಾವಣೆ ಆಗಿರೋದ್ರಿಂದ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಇಲ್ಲೇ ಬೆಳಗಿನ ಜಾವ ರುದ್ರಾಭಿಷೇಕವನ್ನು ಮಾಡಿ ಮತ್ತು ಮಹಾಮಂಗಲಾರತಿಯನ್ನು ಮಾಡಿ ಮತ್ತು ಈಗ ಒಂದು ಧರ್ಮಸಭೆಯನ್ನು ಕೂಡ ಇಲ್ಲೇ ಏರ್ಪಡಿಸಿ ತದನಂತರ ಪ್ರಸಾದ ವಿನಿಯೋಗವನ್ನು ಆ ಯಾವ ರೇಣುಕರ ಕೃಪಾಸ್ವಾದಕ್ಕೆ ಪಾತ್ರರಾಗುವಂಥ ಕಾರ್ಯಕ್ರಮವನ್ನು ಇಲ್ಲಿ ಜತ್ಗಲ್ ಸಮಾಜ ಬಾಂಧವರು ಇಲ್ಲಿ ಮಾಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ತಾಯಂದಿರು ಕೂಡ ಇಲ್ಲಿ ಕೂಡಿದ್ದೀರಿ.
ಇವತ್ತು ವೀರಶೈವ ಲಿಂಗಾಯತ ಧರ್ಮ ಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಶ್ರೀ ಭಗವತ್ಪಾದಂಗಳಾಗಿರ್ತಕ್ಕಂಥ ರೇಣುಕರು ಈ ದೇಶದ ಜನಗಳೆಲ್ಲರೂ ಶಾಂತಿಯುತವಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೇದಾರ ಮತ್ತು ಕಾಶಿ ಎರಡೂ ಉತ್ತರ ಭಾರತದಲ್ಲಿ ಮತ್ತು ಉಜ್ಜಯಿನಿಯಲ್ಲಿ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಪೀಠವನ್ನು, ದಕ್ಷಿಣ ಭಾರತ ಶ್ರೀಶೈಲ ಮತ್ತು ರಂಭಾಪುರಿಯಲ್ಲಿ 5 ಪೀಠಗಳನ್ನು ಸ್ಥಾಪನೆ ಮಾಡಿ ಅಖಂಡ ಭಾರತದ ಜನರ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಆಯಾವ ರೇಣುಕರು ಪಂಚಪೀಠಾಧೀಶ್ವರರನ್ನ ಇವತ್ತು ಅಷ್ಟವರ್ಣಗಳು ಅಂಗವಾಗಿ, ಪಂಚಚಾರಗಳು ಪ್ರಾಣವಾಗಿ, ಚಟಸ್ಥಲಗಳು ಆತ್ಮವಾಗಿರ್ತಕ್ಕಂಥದ್ದೇ ಧರ್ಮ. ಯಾರು ಲಿಂಗವನ್ನು ಆಯತ ಮಾಡಿಕೊಳ್ತಾರೋ ಅವರೆಲ್ಲ ಲಿಂಗಾಯತರು. ನಾವೆಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದ ಈ ಒಂದು ಶರಣರ ನಾಡಿನಲ್ಲಿ ಈ ಮಹಾತ್ಮರಾಗಿರ್ತಕ್ಕಂಥ ರೇಣುಕರನ್ನು ನೆನೆದುಕೊಳ್ತಕ್ಕಂಥ ದಿನ ಇವತ್ತು ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಇಲ್ಲಿ 21ನೇ ತಾರೀಕು ಏರ್ಪಡಿಸಿದ್ದಾರೆ. ಸಂಕ್ಷಿಪ್ತವಾಗಿ ಅಲ್ಲದೆ ಗಂಗಾವತಿಯಲ್ಲಿ ಕೂಡ ನಾವು ಮಾಡ್ತೀವಿ ಅಂತೇಳಿ 1 ತಿಂಗಳವರೆಗೆ ಎಲ್ಲಾದರೂ ಮಾಡಬಹುದು, ಯಾರಾದರೂ ಮಾಡಬಹುದು. ಗಂಗಾವತಿಯಲ್ಲಿ ಕೂಡ ಒಂದು 23ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಜಯಂತ್ಯೋತ್ಸವವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾವು ಅವ್ರನ್ನ ಆರಾಧಿಸುತ್ತಾ ನಮ್ಮ ಲಿಂಗಾಯತ ಸಮಾಜವನ್ನ ಕಟ್ಟುವತ್ತ ಮತ್ತು ಎಲ್ಲರಿಗೆ ಸಂಸ್ಕಾರಗಳನ್ನು ನೀಡುವಂತ ಎಲ್ಲರಿಗೂ ಇವತ್ತೇನು ಮಠಮಾನ್ಯಗಳನ್ನು ನಾವೇನು ಕಾಣ್ತಾ ಇದ್ದೇವೆ, ಈ ಹಿಂದಿನ ಗುರುಕುಲಗಳಂತೆ ಅನೇಕ ನಮ್ಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಕ್ತಿ ಯಾವ್ದಾದ್ರೆ ಅದು ನಮ್ಮ ಗುರುಕುಲಕ್ಕೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಅಂತ ಗುರುಕುಲಗಳನ್ನ, ನಮಗೆ ಮಾರ್ಗದರ್ಶನವನ್ನ, ನಮ್ಮ ಜೀವನ ಸಂಸ್ಕಾರವನ್ನ, ಸಾಮಾಜಿಕ ಶಕ್ತಿಯನ್ನ, ಇವತ್ತು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಈ ಒಂದು ಸಮಾಜ ಇವತ್ತು ಎಲ್ಲರನ್ನ ಕೂಡ ಎಲ್ಲರಿಗಿಂತ ಶ್ರೇಷ್ಠವಾಗಿ ಗುರುಸ್ಥಾನದಲ್ಲಿದ್ದು ನಮಗೆಲ್ಲರೂ ಕೂಡ ಮಾರ್ಗದರ್ಶಕರಾಗಿ ಇವತ್ತು ಲಿಂಗಾಯತರ ಒಳಪಂಗಡದಲ್ಲಿ ಇದ್ರು ಅದರಲ್ಲಿ ವಿಶೇಷವಾಗಿ ಇವತ್ತು ರೇಣುಕರ ಒಂದು ಏನು ಗುರುತ ನಾವೇನು ನೆನಪಿಸ್ಕೊಳ್ತಾ ಇದೀವಲ್ಲ, ಇದು ಸಾಮಾನ್ಯದ್ದಲ್ಲ. ಮತ್ತು ಇದರಲ್ಲಿ ಇರ್ತಕ್ಕಂಥ ನಮ್ಮ ಅನೇಕ ಹಿರಿಯರು ಹಾಕಿಕೊಂಡ ಮಾರ್ಗಗಳಲ್ಲಿ ನಾವೇನು ನಡಿಬೇಕಾಗಿದೆ, ಮುಂದಿನ ದಿನಮಾನಗಳಲ್ಲಿ ಕೂಡ ಇವತ್ತು ಅನೇಕ ಸಮಾಜಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಇವತ್ತು ನಮ್ಮ ಸಮಾಜವನ್ನ ಒಡೆದು ಹಾಕ್ತಕ್ಕಂಥ ನೀತಿಗಳು ಆಗ್ತಾ ಇದ್ದಾವೆ. ನಾವು ಆ ಒಂದು ಯಾವುದೇ ಒಂದು ಆಸೆಗೆ, ಕ್ಷಣಿಕ ಸುಖಕ್ಕೆ ಬಲಿಯಾಗದೆ ಇವತ್ತು ನಾವೆಲ್ಲರೂ ಕೂಡ ಏಕೀಕರಣಗೊಂಡು ಅಖಂಡ ವೀರಶೈವ ಲಿಂಗಾಯತ ಸಮಾಜವನ್ನ ಕಟ್ಟಿ ನಾವೆಲ್ಲರೂ ಕೂಡ ಒಳ್ಳೆ ಸಂಸ್ಕಾರದಿಂದ ಬದುಕುವಂತ ಆಗಲಿ, ನಮ್ಮ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ, ಮತ್ತು ಈ ತ್ರಯಂಬಕೇಶ್ವರ ದೇವಸ್ಥಾನ ಇವತ್ತಾಗಲೇ ಹೇಳಿದ್ರು ಗುರುಗಳು ನಮ್ಮ ತಿಬ್ರದ್ರ ಸ್ವಾಮಿಯವರು, ಇವತ್ತು ಶಾಸಕರು ಕೂಡ ಇವತ್ತು ನಮ್ಮವರೇ ಆಗಿರೋದ್ರಿಂದ ಯಾವುದೇ ಒಂದು ಇವತ್ತು ಗುಡಿಗಳನ್ನು ಕಟ್ಟುವಲ್ಲಿ ಇವತ್ತು 23ನೇ ತಾರೀಕು ನಡೀತಕ್ಕಂಥ ಒಂದು ಸಮಾಜದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಘೋಷಣೆ ಮಾಡ್ಲಿಕ್ಕೆ ಕೂಡ ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡಿಕೊಳ್ತಿದ್ದೇನೆ. ತಮ್ಮೆಲ್ಲರ ಪರವಾಗಿ ಈ ಅತಿ ಶೀಘ್ರದಲ್ಲೇ ಒಂದು ದೊಡ್ಡ ಒಂದು ಸಭಾ ಮಂಟಪ ಆಗಲಿ ಮತ್ತು ಇಲ್ಲಿ ಒಂದು ಕಲ್ಯಾಣ ಮಂಟಪವಾಗಲಿ, 4 ಜನರ ಕಲ್ಯಾಣವಾಗಲಿ, ಅದು ವಿಶೇಷವಾಗಿ ಹಿರೇಜಂತಗಲ್ ಅಂತಂದ್ರೆ ಈ ಹಿಂದೆ MP ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಕೂಡ ಆಳ್ಕೆಯನ್ನು ಒಳಗೊಂಡಂತ ಒಂದು ಸ್ಥಳ. ಇದು ಅತ್ಯಂತ ಮಹತ್ವಪೂರ್ಣವಾದ ಸ್ಥಳ. ಇಂಥ ಒಂದು ಸ್ಥಳದಲ್ಲಿ ಒಂದು ಭವ್ಯವಾದ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪವಾಗಿ ಈ ಭಾಗ ಬೆಳಗಲಿ ಅಂತೇಳಿ ಆಶೆ ಪಡುತ್ತಾ, ಮತ್ತು ತಮ್ಮೆಲ್ಲರಿಗೂ ಕೊಲ್ಲಿಪಾಕಿಯಲ್ಲಿ ಲಿಂಗೋದ್ಭವರಾಗಿ ರಂಭಾಪುರ ಪೀಠದಲ್ಲಿ ಸ್ಥಾಪನೆಯನ್ನು ಮಾಡಿ ಅಗಸ್ತ್ಯ ಮುನಿಗೆ ಮಲೆಯ ಪರ್ವತದಲ್ಲಿ ಅಗಸ್ತ್ಯ ಮುನಿಗಳಿಗೆ ಧರ್ಮದ ಒಂದು ಸಂದೇಶವನ್ನು ಉಪದೇಶಿಸಿ ಶಿವಾದ್ವೈತ ಸಿದ್ಧಾಂತವನ್ನು ಪ್ರಮಾಣೀಕರಿಸಿ ನಮ್ಮದು ಶಕ್ತಿ ವಿಶಿಷ್ಟಾದ್ವೈತವನ್ನು ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಜಗದಾದಿ ಜಗದ್ಗುರು ಆಗಿರ್ತಕ್ಕಂಥ ರೇಣುಕಾಚಾರ್ಯರನ್ನ ಇವತ್ತು ಯುಗಾಂತರ ಸಹ ನಾವನ್ನು ಇವತ್ತು ಸ್ಮರಣೆ ಮಾಡುವಂಥ ಶುಭ ದಿನವಾಗಿದೆ. ಆ ದಿಸೆಯಲ್ಲಿ ರೇಣುಕರು ಅನೇಕ ಮಂಗಲ ಕೆಲಸಗಳನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅವರು ಅಷ್ಟಮಠಗಳನ್ನ ಕೊಲ್ಲಿಪಾಕಿಯಲ್ಲಿ ಮಠಗಳನ್ನ ಮಾಡಿದ್ದಾರೆ. ಎಲ್ಲಾ ಜಾತಿಯ ಅಷ್ಟಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಮಠಕ್ಕೆ ಹೋಗೋ ಧಾರವಾಡಿಗೆ 5 ಮಠ ಸಿಗ್ತವೆ. ಮಠದ ಮುಂಭಾಗದಲ್ಲಿ ಸೋಮೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಜೈನ ಧರ್ಮದ ಬಸತಿಗಳೆಲ್ಲ ಇದ್ದಾವೆ. ಮತ್ತು ಅದು ಜೈನ ಧರ್ಮ ಬಸತಿ ಬೇರೆ ಕಡೆನೇ ಇದೆ. ಈಗಾಗಲೇ ಜಗದ್ಗುರುವಾಗಿರ್ತಕ್ಕಂಥ ಲಿಂಗೈಕ್ಯ ರಂಭಾಪುರಿಯ ಗಂಗಾಧರ ಜಗದೋಳು ಮಾಡಿರ್ತಕ್ಕಂಥ ಹಾಡನ್ನು ಭಕ್ತಿಗೀತೆಯನ್ನ ಧರ್ಮಗೀತೆಯನ್ನು ನಾವು ಕೇಳಿದ್ವಿ. ಅದರಲ್ಲಿ ಎಲ್ಲ ಅಷ್ಟ ಮಠಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಲಿ ಅಥವಾ ನಮ್ಮ ಏನು ಧರ್ಮ ಸ್ಥಾಪಕರಿರ್ತಕ್ಕಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕ್ರಿಶ್ಚಿಯನ್ಸ್ ಇರ್ತಕ್ಕಂಥದ್ದು ಜೈನ ಧರ್ಮ ಬೌದ್ಧ ಧರ್ಮ ಎಲ್ಲ ಧರ್ಮಗಳನ್ನ ಇವತ್ತಲ್ಲಿ ಸ್ಮರಣೆ ಮಾಡಿದ್ದಾರೆ. ಹೀಗಾಗಿ ಇವನಾರು ಏನೋ ಪ್ರಶ್ನೆ ಇಲ್ಲ, ಇವ ನಮ್ಮತಕ್ಕಂಥ ಭಾವನೆನ ಅವತ್ತೇ ನಮ್ಮ ಜಗತ್ತೊಳನ ಒಂದು ಭಾವೈಕ್ಯತೆಯನ್ನು ನಾವು ಕಂಡಿದ್ದೇವೆ. ಹಾಗೇನೇ ಸಹ
ಇವತ್ತು ನಾವು ಕಾಯಕವೇ ಕೈಲಾಸ ಅಂತ ಏನು ಹೇಳ್ತೀವಲ್ಲ, ಅವತ್ತು ಅವರಿಗೆ ವೃತ್ತಿಶ್ಚ ಚೈತನ್ಯ ರೂಪಿಣಿ ಅಂತ ಹೇಳ್ತಾರೆ. ಅವತ್ತಿನ ಕಾಯಕದೊಳಗೆ ಏನಂದ್ರೆ ವೃತ್ತಿಶ್ಚ ಚೈತನ್ಯ ರೂಪಿಣಿ ಅಂತಕ್ಕಂಥ ಶಬ್ದವನ್ನು ಅವತ್ತು ಕೊಟ್ಟರೆ, ಬಸವಾದಿ ಪ್ರಮುಖರ ಕಾಲದಲ್ಲಿ ಬಸವಣ್ಣವರ ಶಬ್ದ ಇದು ಹೇಳಿದ್ದಲ್ಲ. ಇದನ್ನ ಹೇಳಿರ್ತಕ್ಕಂಥ ಒಬ್ಬ ಮಹಿಳೆಯ ವಚನದಲ್ಲಿ ಬರ್ತಕ್ಕಂಥದ್ದು ಕಾಯಕ ಕೈಲಾಸ ಅಂತಕ್ಕಂಥದ್ದು. ಇದು ಪ್ರಚಲಿತವಾಗಿ ಕಾಯಕವೇ ಕೈಲಾಸ ಬಸವಣ್ಣವರಿಂದ ಬಂತು ಅಂತ ಹೇಳ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಬಂದಿರತಕ್ಕಂಥ ಕಾಯಕ ಶಬ್ದ ವೃತ್ತಿಶ್ಚ ಚೈತನ್ಯ ರೂಪಿಣಿಯನ್ನ ಜಗದಾದಿ ಪಂಚಾಚಾರ್ಯರಾಗಿರ್ತಕ್ಕಂಥ ಪ್ರಪ್ರಥಮವಾಗಿ ರೇಣುಕಾಚಾರ್ಯರು ಇದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದರ ಬಗ್ಗೆ ರೇಣುಕರ ಬಗ್ಗೆ ನಾವು ಸಹಸ್ರ ಶಬ್ದಗಳನ್ನು ಹೇಳುವುದು ಮುಖ್ಯ ಅಲ್ಲ, ಅವರ ಸಹಸ್ರ ನಮನಗಳನ್ನು ಸಲ್ಲಿಸಬೇಕಾಗಿದೆ. ಅಂದಿನಿಂದ ಇಂದಿನವರೆಗೂ ಅವರು ನಿಜರಾಗಿ ಧರ್ಮದ ಸ್ಥಾಪಕರ್ತಕ್ಕಂಥ ಸಜ್ಜೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಅಂತಕ್ಕಂಥದ್ದೇನು ಪಂಚ ಮುಖಗಳಲ್ಲಿ ಸೂರ್ಯದಲ್ಲ ಪ್ರಪ್ರಥಮವಾಗಿ ಸಜ್ಜೋಜಾತದ ಮುಖದಿಂದ ಉದಯಿಸಿದವರೇ ಇದಾಗಿದ್ದಾರೆ. ಇವರನ್ನ ಕೊಂಡಾಡಿರ್ತಕ್ಕಂಥ ಬಸವಾದಿ ಪ್ರಮುಖರ ಒಂದು ಶಿವಸೇನರ ಕಾಲದಲ್ಲಿ ಬಸವಣ್ಣವರು ಸಾಕಷ್ಟು ಇವರು ಬಸವಣ್ಣವ್ರನ್ನ ಕೊಂಡಾಡಿದ್ದಾರೆ. ರೇಣುಕಾಚಾರ್ಯನ ಮತ್ತು 15ನೇ ಶತಮಾನದಲ್ಲಿ ಬರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರನೇ ಇವರನ್ನು ಕೊಂಡಾಡಿದ್ದಾರೆ. ಅಕ್ಕಮಹಾದೇವಿ ಕೊಂಡಾಡ್ತಾರೆ, ಚನ್ನಬಸವಣ್ಣ ಸಿದ್ದರಾಮೇಶ್ವರ ಕೊಂಡಾಡ್ತಾರೆ. ಎಲ್ಲರೂ ರೇಣುಕಾಚಾರ್ಯನ ಆದಿಚಾರ್ಯರು ಅಂತೇಳಿ ಅವರ ವಚನಗಳಲ್ಲಿ ನಾವು ಕಾಣುತ್ತೀವಿ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಏನೋ ವಾದ ವಿವಾದಗಳು ನಡೀತಿವೆ. ಅದಕ್ಕನ್ನು ಯಾವುದಕ್ಕೂ ತಾವೆಲ್ಲ ಹೋಗ್ಬಿಡದೆ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷಣೆ ಕೊಟ್ಟಿರ್ತಕ್ಕಂಥ ನಮ್ಮ ರಂಭಾಪುರ ಜಗದ್ಗುಳರು, ಗಂಗಾಧರ ಜಗದ್ಗುಳರು ಘೋಷಣೆ ಮಾಡಿರ್ತಕ್ಕಂಥವರು. ಅವುಗಾಗಿ ಅವರು ಧರ್ಮದ ಅಭಿಮಾನಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಅವರಿಗೆ ಸುಖ ಶಾಂತಿಯನ್ನು ಕರುಣಿಸುವಂತೆ ಎರಡು ಮಾತು ವಿರಾಮ ಗೈಯುತ್ತೇವೆ. ಶುಭ ಓಂ ಶಾಂತಿ.